ವಾರ್ತೆಗಳ ಪ್ರಾಯೋಜಕರು. ಅರೆ ಟೆನ್ಷನ್ ತಗೋಬೇಡಿ ಸರ್, ನಮ್ KTB ಜ್ಯುವೆಲ್ ಪ್ಯಾಲೇಸ್ ಅಕ್ಷಯ ತೃತೀಯ ಮಸ್ತ್ ಸ್ಪೆಷಲ್ ಆಫರ್ಸ್ ಇದೆ. ಆಫರ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರಾಯಲ್ ಮಂದಿ ರಾಯಚೂರು ಮಂದಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KTB. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಬಸವ ಜಯಂತಿ ಅಂಗವಾಗಿ ಸಚಿವ NS ಬೋಸರಾಜ್, ಶಾಸಕ ಡಾ ಶಿವರಾಜ್ ಪಾಟೀಲ್ ಸೇರಿ ಗಣ್ಯರಿಂದ ಮಾಲಾರ್ಪಣೆ. ಬಸವ ಜಯಂತಿ ಸಮಾಜ ನಿರ್ಮಾಣ ಕನಸು ಸಾಕಾರಕ್ಕೆ ಬಸವಣ್ಣನವರೇ ಪ್ರೇರಣೆ, ಡಾ ಶಿವರಾಜ್ ಪಾಟೀಲ್. ಜನಗಣತಿದಾರರಿಗೆ 15,000 ORS ಪ್ಯಾಕೆಟ್ ಪೂರೈಕೆ, ವಾಣಿಜ್ಯೋದ್ಯಮ ಸಂಘ IME ಕಾರ್ಯ ಮಾದರಿಯಾಗಿದೆ, ಜುಬೇನ್ ಮೊಹಪಾತ್ರ. ವಾರ್ಡ್ ನಂಬರ್ 33ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ 2 ದಿನದಲ್ಲಿ ಪರಿಹರಿಸದಿದ್ದರೆ ಹೋರಾಟ, ಶಂಶಾಲಂ. ಮತ್ತು ಬಸವೇಶ್ವರ ಜಯಂತಿ ಅಂಗವಾಗಿ ವಾರ್ಡ್ ನಂಬರ್ 45 ಬಸವೇಶ್ವರ ಕಾಲೋನಿಯಲ್ಲಿ ಬಸವ ಧ್ವಜಾರೋಹಣ. ವಾರ್ತೆಗಳ ವಿವರ. ಜಗಜ್ಯೋತಿ ಬಸವೇಶ್ವರ ಜಯಂತಿ ಅಂಗವಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಶಾಸಕ ಡಾ ಶಿವರಾಜ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಬಸವೇಶ್ವರ ವೃತ್ತದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಜಿಲ್ಲಾಧಿಕಾರಿ ನಿತೀಶ್ K, SP ಅರುಣಾಕ್ಷಗಿರಿ ಸೇರಿದಂತೆ ಅನೇಕರು ಮಾಲಾರ್ಪಣೆ ಮಾಡಿದರು. ಸಚಿವ NS ಬೋಸರಾಜರೊಂದಿಗೆ ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ, ಅಮರೇಗೌಡ ಹಂಚಿನಾಳ್, ಮಹಾನಂದ್, ಮೊಹಮ್ಮದ್ ಶಾಲಂ, ರುದ್ರಪ್ಪ ಅಂಗಡಿ ಸೇರಿದಂತೆ ಅನೇಕರಿದ್ದರು. ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯರು ಮಾಲಾರ್ಪಣೆ ಮಾಡಿದರು. ಶಾಸಕ ಡಾ ಶಿವರಾಜ್ ಪಾಟೀಲ್, ವೀರಶೈವ ಲಿಂಗಾಯತ ಸಮಾಜ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ಮುಕ್ತಿಯಾರ್, ಕಡಗೋಳು ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಮಾಲಾರ್ಪಣೆ ಮಾಡಿದರು. ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ವಿಶ್ವನಾಥ್ ಪಟ್ಟಿ, ಶರಣಬಸವ ಜೋಳದಡಗಿ, ರವೀಂದ್ರ ಜಾಲ್ದರ್, ಶೇಖರ್ ವಾರದ್, ಮಹಾದೇವಪ್ಪ ಮಿರ್ಜಾಪುರ್, KM ಪಾಟೀಲ್, N ಗಿರಿಜಾಶಂಕರ್, G ಶಿವಮೂರ್ತಿ, ಪ್ರಭು ಶಾಸ್ತ್ರಿ, ಪ್ರಭು ಗೌಡ ಅಂಚಿನಾಳ್, ಡಾ N ಶಿವಕುಮಾರ್, ದಂಡಪ್ಪ ಬಿರಾದರ್ ಸೇರಿದಂತೆ ಅನೇಕ ಸಂಘಟನೆಗಳ ಮುಖಂಡರು, ರಾಜಕೀಯ ನಾಯಕರು ಮಾಲಾರ್ಪಣೆ ಮಾಡಿದರು. ಜಿಲ್ಲಾ JDS ಪಕ್ಷದಿಂದ ಬಸವೇಶ್ವರ ಜಯಂತಿ ಅಂಗವಾಗಿ ಶ್ರೀ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಜಿಲ್ಲಾ ಕಾರ್ಯಾಧ್ಯಕ್ಷ N ಶಿವಶಂಕರ್ ವಕೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ರಾಮನಗೌಡ ಏಗ್ನೂರು,
ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿ ಅನುಭವ ಮಂಟಪದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಕೆಲಸ ಮಾಡಿದ್ದರು. ಆದರೆ ಇದೀಗ ಸಮಾಜವನ್ನು ಬಿಟ್ಟು ಕೆಲಸ ಮಾಡುತ್ತಿದ್ದು ಸಮಾಜದವರು ಜಾಗೃತರಾಗಬೇಕು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ವೀರಶೈವ ಲಿಂಗಾಯತ ಅಂಗ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವುದರ ಜೊತೆಗೆ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದರು. ಒಗ್ಗಟ್ಟಿನಿಂದ ಎಲ್ಲರೂ ಹೋಗಬೇಕಾಗಿದೆ. ಆದರೆ ಇಂದು ಸಮಾಜವನ್ನು ಬಿಟ್ಟು ಕೆಲಸ ಮಾಡುತ್ತಿದ್ದಾರೆ. ಸಮಾಜದವರು ಎಚ್ಚೆತ್ತುಕೊಂಡು ಜಾಗೃತರಾಗಬೇಕು ಎಂದರು. ಕಾವ್ಯಾನಂದ, ಬ್ರಹ್ಮಾನಂದ, ಕಾಂತಾನಂದ ಈ 3 ಆನಂದಗಳು ಮೊಬೈಲ್ ಕಿತ್ತುಕೊಂಡಿದೆ. ಹೆಚ್ಚಿನ ಸಮಯದಲ್ಲಿ ಮೊಬೈಲ್ನಲ್ಲಿ ಕಳೆಯುತ್ತಿದ್ದೇವೆ. ಇಂದು ಮಕ್ಕಳ ಮೇಲೆ ಹೆಚ್ಚಿನದಾಗಿ ಮೊಬೈಲ್ ಮೊರೆ ಹೋಗುತ್ತಿದ್ದು ಇದನ್ನು ತಪ್ಪಿಸಿದಾಗ ಮಾತ್ರ ನಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಸಾಧ್ಯ ಎಂದರು. ಕಲ್ಯಾಣ ಮಂಟಪವು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದು ಹಂಪನಗೌಡ ಬಾದರ್ಲಿ ಅವರು 5 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಏಪ್ರಿಲ್ 22ರಂದು ಭೂಮಿ ಪೂಜೆ ಇದ್ದು ಎಲ್ಲರೂ ಭಾಗವಹಿಸಲು ತಿಳಿಸಿದರು. ಸಮಾಜ ನಿರ್ಮಾಣ ಮಾಡಬೇಕಂತೇಳಿ ಬಹಳಷ್ಟು ಶ್ರಮ ಪಡ್ತು. ಅದಾಗ್ಯೂ ಇನ್ನೂ ಸಮಾಜದಲ್ಲಿ ಸ್ವಲ್ಪ ಏರುಪೇರು, ಕೆಳವರ್ಗ ಮೇಲ್ವರ್ಗ ಅನ್ನೋದು ಇದೆ. ಇದು ಬಹಳ ಆತಂಕ. ಅದ್ರ ಜೊತೆಗೆ ಇವತ್ತು ಎಲ್ಲದರಲ್ಲೂ ನಮ್ಮ ಸಮಾಜವನ್ನು ಹೊರಗಿಟ್ಟು ಮಾಡುವಂತಹದ್ದು ಒಂದು ಆತಂಕಕಾರಿ ಬೆಳವಣಿಗೆಗಳು ನಡೀತಾ ಇದೆ. ನಾವು ಸಮಯಕ್ಕೆ ನಾವು ಜಾಗೃತ ಆಗದಿದ್ದಲ್ಲಿ ಬಹುಶಃ ನಮ್ಮ ಮಕ್ಕಳಿಗೆ ಆತಂಕ ಖಂಡಿತ ಅಂತ ಸಮಾಜದ ಸಹೋದರಿಗೆ ಹೇಳಿಕೆ ಬಯಸ್ತೇನೆ. ಹಾಗಾಗಿ ನೀವು ಸಮಯಕ್ಕೆ ಜಾಗೃತರಾಗಬೇಕು, ಒಗ್ಗಟ್ಟಾಗಬೇಕು, ಹೋರಾಟ ಮಾಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಯಾರೇ ಇರಲಿ, ಸರ್ಕಾರಗಳ ವಿರುದ್ಧ ಆಗಿರ್ಬೋದು, ನಮ್ಮ ಸರ್ಕಾರ, ಇನ್ನೊಬ್ಬರ ಸರ್ಕಾರ, ವ್ಯಕ್ತಿಯ ವಿರುದ್ಧ ಆಗಿರ್ಬೋದು, ಯಾವುದೇ ಹೋರಾಟಗಳು ತಣ್ಣಗಾದ್ರೆ ಅದು ನಮ್ಮ ಸಮಾಜಕ್ಕೆ ಅಪಾಯ ಅಂತ ಹೇಳಿ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಅದನ್ನ ಗಮನಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಅದ್ರ ಜೊತೆಗೆ ನಮ್ಮ ಅಲ್ಲರಿ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು. ಕಾವ್ಯಾನಂದ, ಬ್ರಹ್ಮಾನಂದ, ಕಾಂತಾನಂದ, ಈಗ ಯಾವ ಆನಂದ ಉಳಿದಿಲ್ಲ ಸಾಹೇಬ್ರೆ. ಒಳ್ಳೆ ಮೊಬೈಲ್ ಆನಂದ ಒಂದೇ ಉಳಿದಿಲ್ಲ ಸಮಾಜದಲ್ಲಿ. ಇದು ಬಹಳ ಆತಂಕ. ಏನಾಗಿದೆ, ನಾವು ಎದ್ದುಗಡೆ ನಮ್ಮ ಹೆಂಡತಿ ಮಗ ನೋಡ್ತೇವೆ, ಮಕ್ಕಳು ನೋಡ್ತೀವಿ, ಇಲ್ಲ ಗೊತ್ತಿಲ್ಲ. ಫಸ್ಟ್ ತಗೊಳ್ಳೋದು ಮೊಬೈಲ್. ಅದು ತಗೊಂಡು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಹಳ ಆತಂಕಕಾರಿ. ನಾವು ನಮ್ಮ ಮಕ್ಕಳಿಗೆ ಅದ್ರ ವಿರುದ್ಧ ಬುದ್ಧಿಗಿಳಿದಾಗ ಮಾತ್ರ ಅವರು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ಮೊಬೈಲ್ ಬಹುಶಃ ಜಗತ್ತಿನಲ್ಲಿ ಅತಿ ಹೆಚ್ಚು ಯಾರಾದರೂ ಬಳಕೆ ಮಾಡಿದ್ರೆ ನಮ್ಮ ಭಾರತೀಯರು ಬೆಳೆಯಲಿಕ್ಕೆ ಬಯಸ್ತೇವೆ. ಇದು ಬಹಳ ಆತಂಕ. ಇವತ್ತು ನಾವು ಮಾಡುವಂತ ಕೆಲಸದಲ್ಲಿ, ಕಾಯಕದಲ್ಲಿ 2 ತಾಸು ಕಾಯಕ ಇದ್ರೆ ಉಳಿದ 8 ತಾಸು ಮೊಬೈಲ್ ಇರ್ತದೆ ಕೈಯಲ್ಲಿ, ಆನ್ಲೈನ್ ನಲ್ಲಿ ಇರ್ತಾರೆ ಜನ. ಇದು ಬಹಳ ಎಲ್ಲರೂ, ನಾನು ಬಹಳ ಆಶ್ಚರ್ಯ ಅಂದ್ರೆ ಮೊನ್ನೆ ನಾನೆಲ್ಲೋ ಹೋಗ್ತಾ ಇದ್ದೆ ಬೆಂಗಳೂರು, ಆಕ್ಸಿಡೆಂಟ್ ಆದ್ರೆ ಅದು ಮುಟ್ಟುವಂತ ಜನ ಯಾರು ವಿಡಿಯೋ ಬೇಕಾದ್ರೆ ನಾನಂತ ಏನು ಸ್ವಲ್ಪ ಬುದ್ಧಿಯಾದ ಇಲ್ಲ ನಿಮ್ಗ, ಅದನ್ನ ಮಾಡ್ಕೊಂಡ್ರೆ ನಿಮ್ಗೆ ಏನಾದ್ರು ಬರ್ತದ, ನಿಮ್ಗೆ ಏನಾದ್ರು ಸಿಗ್ತದ, ಆನಂದ ಸಿಗ್ತದ. ಮೊದಲ ಪೇಷಂಟ್ ಎತ್ತಿ ಯಾವ್ದು ಗಾಡಿ ನಿಲ್ಲಿಸಿ ಹೋಗೋ ಗಾಡಿಗೆ ಕಳಿಸ್ರಪ್ಪ ದವಾಖಾನಿಗೆ ಅಂತ ಹೇಳಿ ನಾನು ಮಾಡಿದೆ. ಈ ರೀತಿ ಯಾರು ಎಲ್ಲಿ ಹೋಗ್ತದೆ ನಮ್ಮ ಸಮಾಜ, ಆ ರೀತಿ ಆಗಬಾರ್ದು. ಆದ್ರಿಂದ ನಾನು ನಿಮ್ಮಲ್ಲೆಲ್ಲ ವಿನಂತಿ ಮಾಡೋದು, ನಮ್ಮ ಮಕ್ಕಳಿಗೆ ಮೊಬೈಲ್ ವಿರುದ್ಧ ನಾವು ಹೇಳಿದ್ರೆ ನಮ್ಮ ಸಮಾಜ ಉಳಿಯಂಗಿಲ್ಲ, ನಮ್ಮ ಮಕ್ಕಳು ನಮ್ಮ ಕೈ ಸಿಗಂಗಿಲ್ಲ ಅಂತ ಹೇಳಿ ಬಯಸ್ತೇನೆ. ಜಿಲ್ಲಾಧಿಕಾರಿ ನಿತೀಶ್ ಕೆ ಮಾತನಾಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿ ಮೂಢನಂಬಿಕೆಯ ವಿರುದ್ಧ ಪ್ರಶ್ನಿಸಿ ತಮ್ಮ ತತ್ವಗಳ ಮೂಲಕ ಅನಿಷ್ಟ ಪದ್ಧತಿಗಳ ವಿರುದ್ಧ ವಚನಗಳ ಮೂಲಕ ಜಾಗೃತಿ ಮೂಡಿಸಿದವರು. ಸಮಾಜದ ಸುಧಾರಣೆಗೆ ಸಮಾಜ ನಿರ್ಮಾಣ, ಶೋಷಿತರ ನ್ಯಾಯವನ್ನು ಒದಗಿಸಿದವರು ಎಂದರು. ಬಸವಣ್ಣನವರ ವಿರುದ್ಧ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅನೇಕ ತೊಂದರೆಗಳನ್ನು ಅನುಭವಿಸಿದರೂ ತಮ್ಮ ಕಾಯಕದ ಮೂಲಕ ತಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡಿದರು. ಮೇಲು ಕೀಳೆಂಬ ಭಾವನೆ ತೊರೆದು ಭೇದ ಭಾವ ಮಾಡದೆ ಎಲ್ಲರನ್ನೂ ಒಗ್ಗೂಡಿಸಿ ಹೋಗುವ ಕೆಲಸ ಮಾಡಿದರು. ತಂತ್ರಜ್ಞಾನದ ಯುಗದಲ್ಲಿಯೂ ಬಸವಣ್ಣನವರ ತತ್ವಾದರ್ಶಗಳು ನಮಗೆ ಅವಶ್ಯಕವಾಗಿವೆ. 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಿದ್ದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಅವರ ಮಾರ್ಗದಲ್ಲಿ ನಾವೆಲ್ಲರೂ ಅನುಸರಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದಾಗ ಮಾತ್ರ ಅವರು ಕಂಡ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಹೊರಗೋಗ್ಬೇಕಾಗುತ್ತೆ, ಸಮಾಜದಲ್ಲಿ ಸಾಕಷ್ಟು ನೋವನ್ನ ಅನುಭವಿಸ್ಬೇಕಾಗುತ್ತೆ. ಬಟ್ ಅಷ್ಟಾದ್ರೂ ಅವರು ತಮ್ಮ ತತ್ವಗಳನ್ನ ಅವರು ಬಿಟ್ಟಿರಲ್ಲ. ಒಂದ್ಸಲ ಅವರು ಅಂತರ್ಜಾತಿ ವಿವಾಹ ಆಡಕ್ಕೆ ಹೋಗ್ತಾರೆ. ಅಂತ ಟೈಮಲ್ಲಿ ಆವಾಗಿನ ಸಂಪ್ರದಾಯಗಳು ಸಾಕಷ್ಟು ವಿರೋಧ ಮಾಡಿ ಗಲಭೆ ಆಗುತ್ತೆ. ಸಾಕಷ್ಟು
ಶರಣರು ಹಿಂಸೆಗೆ ಒಳಗಾಗ್ತಾರೆ. ಬಟ್ ಅದಾದ್ರೂ ಅವರು ವಿಚಲಿತಗೊಳ್ದೇನೆ ತಮ್ಮ ಜೀವನದಲ್ಲಿ ಏನು ತಪ್ಪುಗಳಿದ್ದಾವೆ, ಅಸಮಾನತೆ ವಿರುದ್ಧ ಹೋರಾಟ ಇದೆ, ಅದನ್ನ ಮುಂದುವರಿಸ್ತಾರೆ. ಅದೇ ರೀತಿ ಅವರು ಮಂತ್ರಿ ಆಗಿರ್ತಾರೆ. ಆ ಟೈಮಲ್ಲಿ ಸಮಾಜದಲ್ಲಿ ಸುಧಾರಣೆ ತರಬೇಕು, ಶೋಷಿತರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಬಟ್ ಆವಾಗ ಪಟ್ಟಬದ್ಧ ಹಿತಾಸಕ್ತಿಗಳು ಯಾರ್ಯಾರು ಇರ್ತಾರೆ ಒಳಗಿಂದಾನೇ ಅವ್ರ ಮೇಲೆ ಷಡ್ಯಂತ್ರ ಮಾಡ್ತಾರೆ. ಸೊ ಇಷ್ಟೆಲ್ಲ ಆದ್ರೂ ಇವತ್ತು ನಮ್ಮ ಜಗದ್ಗುರು ಅಂತ ನಾವು ಕರೆಯೋದು ಯಾಕೆ ಅಂದ್ರೆ ಅಷ್ಟೆಲ್ಲ ಅವ್ರಿಗೆ ತೊಂದರೆ, ಹಿಂಸೆ, ಷಡ್ಯಂತ್ರ ಎಲ್ಲ ಆದ್ರೂ ಅವರು ತಮ್ಮ ತತ್ವಕ್ಕೋಸ್ಕರ ನಾವೇನು ನಂಬಿರ್ತಾರೆ ಅದಕ್ಕೋಸ್ಕರ ಅವರು ಕೆಲಸ ಮಾಡಿರ್ತಾರೆ. ಮತ್ತೆ ನಮ್ಗೆಲ್ಲ ಇಂದಿಗೂ ಮಾರ್ಗದರ್ಶನ ಕೊಟ್ಟಿರ್ತಾರೆ. ಮುಖ್ಯವಾಗಿ ಅವರು ಎಲ್ಲರಿಗೂ ತಮ್ಗೆಲ್ಲ ಗೊತ್ತಿದೆ, ಈಗ ನಮ್ಮ ಮುಖ್ಯ ಭಾಷಣಗಾರರು ತುಂಬಾ ಅದ್ಭುತವಾಗಿ ಸಾಕಷ್ಟು ಎಕ್ಸಾಂಪಲ್ಸ್ ಹೇಳ್ತಾರೆ. ಬಸವಣ್ಣವರ ಮುಖ್ಯ ತತ್ವ ಕಾಯಕವೇ ಕೈಲಾಸ ಅಂತ. ಯಾವ ದೇವರು ಪೂಜೆ ಮಾಡೋಕ್ಕಿಂತ ನಮ್ಮ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡೋದೇ ಶ್ರೇಷ್ಠ ಅಂತ ಬಸವಣ್ಣವರು ಹೇಳ್ತಾರೆ. ಮುಖ್ಯವಾಗಿ ಶ್ರಮ ಮುಖ್ಯ, ಕೆಲಸದಲ್ಲಿ ಮೇಲು ಕೀಳು ಅಂತಿಲ್ಲ. ಎಷ್ಟೇ ಶ್ರಮ ನಾವು ಶ್ರಮ ಪಡದೆ ಮುಖ್ಯ ಅಂತ ಹೇಳ್ತಾರೆ. ಇದು ಇವತ್ತಿನ ಯುವಜನರಿಗೆ ಇದು ತುಂಬಾ ಮುಖ್ಯ. ಯಾಕಂದ್ರೆ ಸಾಕಷ್ಟು ಈಗ ಏನ್ ನೋಡ್ತೀವಿ, ಶ್ರಮ ಪಡಕ್ಕೆ ತುಂಬಾ ಜನ ಈಗ ಆಸಕ್ತಿ ಇಲ್ಲ, ಎಲ್ಲ ಇನ್ಸ್ಟೆಂಟ್ ಆಗಿ ಕ್ವಿಕ್ ಆಗಿ ಆಗ್ಬೇಕು ಅಂತ ಮನಸ್ಥಿತಿ ನಮ್ಮ ಯುವಜನರಲ್ಲಿದೆ. ಅದಕ್ಕೋಸ್ಕರ ಈಗ ನಾವು ಎಷ್ಟೇ ಸೈಂಟಿಫಿಕ್ ಆಗಿ ಟೆಕ್ನಾಲಜಿ ಮುಂದುವರೆದ್ರು ಬಸವಣ್ಣವರ ತತ್ವ ಈಗಲೂ ಸಾಕಷ್ಟು ನಮ್ಗೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಮಾತನಾಡಿ, ಬಸವಣ್ಣನವರು ತಮ್ಮ ಶರೀರವನ್ನು ಇಷ್ಟಲಿಂಗವನ್ನಾಗಿಸಿಕೊಂಡು ಕಾಯಕದಲ್ಲಿ ಕೈಲಾಸವನ್ನು ಕಂಡವರು. ಅವರ ಜೀವನದ ಅನುಭವಗಳನ್ನು, ತತ್ವಾದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರು. ನಾವು ನಮ್ಮ ಜೀವನವನ್ನು ಸದಾಕಾಲ ಈ ಒಂದು ಕಾಯಕವೇ ಕೈಲಾಸ ಅಂತ ಏನು ಹೇಳ್ಬಿಟ್ಟಿದ್ದಾರೆ ಅದನ್ನ ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಜೀವನದಲ್ಲಿ ಅರಿವು ಇಂಪ್ರೂವ್ ಆಗುತ್ತೆ, ಆಚಾರ ನಡತೆ ಎಲ್ಲ ಇಂಪ್ರೂವ್ ಆಗುತ್ತೆ, ಹಾಗೂ ನಮ್ಮ ಜೀವನದಲ್ಲಿ ಯಾವ ಥರ ನಡ್ಕೊಳ್ಬೇಕು ಅದೊಂದು ಅನುಭವ ಕೂಡ ಸಿಗುತ್ತೆ. ಸೊ ನಮ್ಮ ಜೀವನ ನಡತೆ ಸಹ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಅವರು 12ನೇ ಶತಮಾನದಲ್ಲಿ ಅವರು ವುಮೆನ್ಸ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಮೇಲೆ ಕೂಡ ತುಂಬ ಎಫರ್ಟ್ಸ್ ಹಾಕಿದ್ರು, ಎಜುಕೇಷನ್ ಎಸ್ಪೆಷಲಿ. ಇದರಿಂದ ನಮ್ಮಲ್ಲಿ ಒಬ್ಬರು ಅಕ್ಕ ಮಹಾದೇವಿ ಅಂತ ಕೂಡ ವಚನಗಳನ್ನು ನಾವು ಓದಿದ್ದೇವೆ. ಅವರು ಕೂಡ ಶ್ರೀ ಬಸವಣ್ಣನವರ ಭಕ್ತರಿದ್ದರು. ಸೊ ಇವೆಲ್ಲ ನಾವು ನೆನ್ಪಿಟ್ಕೋಬೇಕು. ಅವರು ನಾವು ಇವಾಗ ಏನು 21st ಸೆಂಚುರಿಯಲ್ಲಿ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್, ಆ್ಯಂಟಿ ಕಾಸ್ಟ್ ಮೂವ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ವಿ. ಇದನ್ನು ಅವರು 12th ಸೆಂಚುರಿಯಲ್ಲೇ ತುಂಬ ವಿವೇಚನೆಯಿಂದ ಒಂದು ಕ್ಯಾಸ್ಟ್ಲೆಸ್ ಆ್ಯಂಡ್ ಕ್ಲಾಸ್ಲೆಸ್ ಸೊಸೈಟಿ ಮಾಡಬೇಕು ಅಂತ, ಸಮಾನತೆಯ ಸೊಸೈಟಿ ಮಾಡಬೇಕಂತ ತುಂಬ ಶ್ರಮ ಪಟ್ಟಿದ್ದಾರೆ. ಇವೆಲ್ಲ ನಾವು ಸದಾ ನೆನಪಿಟ್ಕೊಬೇಕು. ಆ್ಯಂಡ್ ನಮ್ಮ ಸಮಾಜದಲ್ಲಿ ವಿಭಜನೆ ಆಗದಂತೆ ನಾವು ನಡ್ಕೊಳ್ಬೇಕು. ಯಾಕಂದರೆ ಸಮಾಜದಲ್ಲಿ ಒಂದ್ಸಲ ವಿಭಜನೆ ಆಗಿಬಿಟ್ರೆ ಅದು ಮತ್ತೆ ಸರಿಪಡಿಸೋದಕ್ಕೆ ತುಂಬ ಶ್ರಮ ಪಡಿಸ್ಬೇಕು. ಅವರು ಒಂದು ವಚನ ಹೇಳಿದ್ರು, ಹಾಲು ತುಂಬಿದ ಕೂಡ ಉರುಳಿಸಿ ತಿರುಗಿ ತುಂಬಿಸಲು ಸಾಧ್ಯವೇ ಸಂಗಮನಾಥ. ಅಂದರೆ ನಮ್ಮ ಒಂದ್ಸತಿ ನೀವು ಒಂದೊಂದನ್ನು ಕೆಡಿಸ್ಬಿಟ್ರೆ ಅದನ್ನು ಮತ್ತೆ ಸರಿಪಡಿಸೋದು ಕಷ್ಟ. ಆ ಥರ ವಚನಗಳನ್ನು ನಾವು ಓದುತ್ತಾ ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ನಡತೆಯಲ್ಲಿ, ನಮ್ಮ ಕಾರ್ಯದಲ್ಲಿ ಸರಿಯಾಗಿ ನಡ್ಕೊಂಡು. ಶರಣ ಸಾಹಿತಿ ಶಿವಬುದ್ಧಿ ಹಲ್ಲೇರ ಇವರು ಉಪನ್ಯಾಸಕರಾಗಿ ಮಾತನಾಡಿ, ಬಸವಣ್ಣನವರು ಅನೇಕ ಶರಣರನ್ನು ಒಗ್ಗೂಡಿಸಿಕೊಂಡು ಸಮಾಜ ನಿರ್ಮಾಣಕ್ಕೆ ಧಾರ್ಮಿಕ ಚಳವಳಿಗಳನ್ನು ಮಾಡಿದರು. ಬಸವಣ್ಣನವರು ತತ್ವಾದರ್ಶಗಳನ್ನು ಇಟ್ಟುಕೊಂಡು ಅನೇಕರು ಬೀದಿ ನಾಟಕಗಳ ಮೂಲಕ ಜಾಗೃತಿ ಮೂಡಿಸಿದರು. ಬಸವೇಶ್ವರ ಜೊತೆಗೆ ಅನೇಕ ಶರಣರು ಒಗ್ಗೂಡಿಸಿಕೊಂಡು ಅನುಭವ ಮಂಟಪದಲ್ಲಿ ಸಮಾಜದ ಒಳಿತಿಗಾಗಿ ಅನೇಕ ವಿಷಯಗಳನ್ನು ಚರ್ಚೆ ನಡೆಸಿದರು. 12ನೇ ಶತಮಾನದಲ್ಲಿ ಜಗತ್ತಿಗೆ ಅನುಭವ ಮಂಟಪ ಪರಿಚಯಿಸಿದರು.
ಹೊಸ ಸಂಸತ್ತು ಉದ್ಘಾಟನೆ ವೇಳೆ ಪ್ರಧಾನಿ ಮಂತ್ರಿಗಳು ಬಸವೇಶ್ವರರನ್ನು ನೆನೆದು ಅನುಭವ ಮಂಟಪ ಗಮನ ಸೆಳೆದರು. ಬಸವೇಶ್ವರರು ತಮ್ಮ ವಚನಗಳ ಮೂಲಕ ಅನೇಕ ಸಮಾಜದ ವಿರುದ್ಧವಾಗಿರುವ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಶ್ರಮಿಸಿದರು. ಅವರ ಜೊತೆಗೆ ಅನೇಕ ಶರಣರು ಸಹ ಜೊತೆಗೂಡಿ ಸಮಾಜದಲ್ಲಿ ಅನಿಷ್ಟ ಪದ್ಧತಿ ನಿರ್ಮೂಲನೆ ವಿರುದ್ಧ ವಚನಗಳ ಮೂಲಕ ಜಾಗೃತಗೊಳಿಸಿದರೆಂದರು. ಈ ದಿನವನ್ನು ಏಪ್ರಿಲ್ 26 ಈ ದಿನವನ್ನು ಏನು ನಾವು ಬಸವ ಜಯಂತಿ ಅಂತ ಹೇಳಿ ನಾವು ಮಾಡ್ತೀವಿ, ಆ ರಾಜ್ಯಗಳಿಗೆ ಬಸವ ದಿನ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದರು ತಂದು ಶಿವ ಬೆಳಕ. ಎಷ್ಟು ಅದ್ಭುತ ಹಾಡಾಗಿದೆ ಜನಪದರು, ಎಷ್ಟು ಚಂದ ಆಡ್ತಾರೆ, ಎಷ್ಟು ಚಲೋ ಮಾಡ್ತಾರೆ ನೋಡಿ. ಜನಪದ ಮುಂದಿನ ಗೊತ್ತಿರೋಷ್ಟು ವಿಚಾರ ನಮಗೆ ಗೊತ್ತಿಲ್ಲ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದರು ತಂದು ಶಿವ ಬೆಳಕ, ಚೆಲ್ಲಿದರು ತಂದು ಶಿವ ಬೆಳಕ ನಾಡುಳಕ ಸುಳ್ಳುತ್ತಿ ಜನರು ಹಾಡುವುದು, ಸುಳ್ಳುತ್ತಿ ಜನರು ಹಾಡುವುದು. ಎಷ್ಟು ಚಂದ ಇರ್ತಾರೆ ಜನಪದ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೆಲ್ಲೆತ್ತಿ ಜನವು ಮಾಡುವುದು. 12ನೇ ಶತಮಾನದೊಳಗ ಜನಪದರ ಬಾಯಿ ಒಳಗಿಂದ ಬಂದಿರ್ತಕ್ಕಂಥ. ಮತ್ತೆ ನಾವು ಚಿಂತನೆ ಮಾಡಬೇಕು, ಆ 12ನೇ ಶತಮಾನದಲ್ಲಿ ಇದ್ದಂತ ಒಬ್ಬ ಶರಣ ಬಹುರೂಪಿ ಚೌಡಯ್ಯ ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿ ಸರ್ ಅವರಿಗೆ ಗೊತ್ತಿದೆ. ಹಿಂದೆ ನಮ್ಮ ಅಕ್ಷರ ಆರೋಗ್ಯ ಅವರ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಕಲಾವಿದರ ನೇಮಕ ಮಾಡಿಕೊಳ್ತೀವಿ. ಬಸವ ಜಯಂತಿ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಉತ್ಸಾಹದಿಂದ ಯುವಕರು ಬರಬೇಕಂತಕ್ಕಂಥ ಕಳಕಳಿಯ ಮನವಿಯನ್ನ ನಮ್ಮ ಜಿಲ್ಲಾ ವೀರಶೈವ ಸಮಾಜ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಕೇಳ್ತಾ ಇದ್ರು ಕೂಡ ಯುವಕರ ಸಂಖ್ಯೆ ಬರ್ತಾ ಇರೋದು ಬಹಳ ಕಡಿಮೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಯುವಜನತೆಯಿಂದ ಹೆಚ್ಚಿನ ರೀತಿಯಲ್ಲಿ ಬಂದು ಮುಂದಿನ ಏನು ಅಲ್ಲ ಅವರೇ ಮುಂದಿನ ಪ್ರಜೆಗಳು, ಇವೆಲ್ಲ ಏನು ಹಿರಿಯರೆಲ್ಲ ಬರ್ತೀವಿ ನಾವು, ಆದ್ರೆ ಯುವಕರು ಈ ಒಂದು ಬಸವಣ್ಣನ ತತ್ವ ಆದರ್ಶಗಳನ್ನ, ಕಾಯಕ ಒಂದು ತತ್ವಗಳನ್ನ ಮತ್ತು ದಾಸೋಹ ಇವೆಲ್ಲಗಳಿಗೆ ಏರ್ಪಟ್ಟಂತಹ ಬಸವಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಬೆಳಿಬೇಕಾಗಿದೆ. ಸಮಾಜದ ನಿರ್ಮಾಣ ಕೂಡ ಅವರೇನು 12ನೇ ಶತಮಾನದಲ್ಲಿ ಅವರ ಒಂದು ಪರಿಕಲ್ಪನೆ ಇದ್ದು ಈಗೆಲ್ಲ ಕೂಡ ಜಾರಿಯಲ್ಲಿ ಬರ್ತಾ ಇದೆ. ಅಂದಿನ ಕಾಲದ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಬಸವಣ್ಣನವರು ಹೋರಾಟ ಮಾಡಿ ಈ ಒಂದು ಇಲ್ಲಿಯೂ ಕೂಡ 500 ವರ್ಷಗಳಾದರೂ ಕೂಡ ಇದು ಆದ ಜಾತಿ ಪದ್ಧತಿ ಕೆಲವು ಕಡೆ ಇರೋದು ಕೂಡ ವಿಷಾದನೆ ಅಂತಕ್ಕಂಥದ್ದು. ಹಾಗೇನೆ ಈ ನಮ್ಮ ಕಾರ್ಯಕ್ರಮ ನಮ್ಮ ಎಲ್ಲ ಒಳಗಂಗಳ ಅಧ್ಯಕ್ಷರು ಹೇಳಿದ ಹಾಗೆ ವೀರಶೈವ ಲಿಂಗಾಯತರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಎಲ್ಲ ಸಮುದಾಯ ಕೂಡ ಬಸವಣ್ಣನ ಹೇಳಿದಂತವರು. ಆದ್ರೆ ನಮ್ಮ ಒಂದು ವಿಷಾದ ಏನು ಅಂತಂದ್ರೆ ವೀರಶೈವ ಲಿಂಗಾಯತರಲ್ಲೇ ಕೂಡ ನಾವು ಆ ತತ್ವ ಈ ತತ್ವ ಅಂತಕ್ಕಂಥ ಒಂದು ಏನು ಬೇರೆ ಬೇರೆ ತತ್ವಗಳನ್ನು ಹಿಡಿದುಕೊಂಡು ನಮ್ಮಲ್ಲೇ ಒಡಕನ್ನುಂಟು ಮಾಡತಕ್ಕಂಥ ಕೆಲಸ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಇದು ಆಗ್ಬಾರ್ದು. ನಾವೆಲ್ಲರೂ ಕೂಡ ಏನು ವೀರಶೈವ ಲಿಂಗಾಯತರು, ವೀರಶೈವ ಇರ್ಬೋದು, ಲಿಂಗಾಯತರು ಇರ್ಬೋದು, ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಒಂದು ಮಾತನ್ನ. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರ್, ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್, ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ ನಾಡಗೌಡ, ಪಾಲಿಕೆ ಅಧಿಕಾರಿಗಳು ಇದ್ದರು. ಈಗ ಜಾಹೀರಾತು. ಹೇಳ್ರಿ ಮ್ಯಾಮ್, ಏನು ಬೇಕು? ಆ್ಯಕ್ಚುಲಿ ನನ್ನ ಬರ್ಡೇ ಇದೆ, ನೆಕ್ಲೆಸ್ ತೋರಿಸ್ತೀರಾ? ಆ್ಯಕ್ಚುಲಿ ಮದುವೆ ಆದಮೇಲೆ ನನ್ನ ಫಸ್ಟ್ ಬರ್ಡೇ. ಓ ಹೌದಾ? ಆ್ಯಕ್ಚುಲಿ ಅದು ಇವ್ರು ಮರ್ತೋಗಿದ್ದಾರೆ. ಇಷ್ಟೊಂದಾ? ಇಷ್ಟೆಲ್ಲ ತಗೊಂಡ್ರೆ ನಾನು ಬರ್ಬಾದಾಗ್ಬಿಡ್ತೀನಿ ಬೈ. ಅರೆ ಟೆನ್ಷನ್ ತಗೋಬೇಡಿ ಸರ್, ನಮ್ಮ KTB ಜ್ಯುವೆಲ್ ಪ್ಯಾಲೇಸ್ ಅಕ್ಷಯ ತೃತೀಯ ಮಸ್ತ್ ಸ್ಪೆಷಲ್ ಆಫರ್ಸ್ ಇದೆ. ಆಫರ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರಾಯಲ್ ಮಂದಿ ರಾಯಚೂರು ಮಂದಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KTB ಜ್ಯುವೆಲರ್ಸ್ ರಾಯಚೂರ್.
ನಮ್ಮ ರಾಯಚೂರಿನ ಕೆಟಿಪಿ ಜ್ಯುವೆಲರ್ಸ್ ಅಲ್ಲಿ ಅಕ್ಷಯ ತೃತೀಯ ಸ್ಪೆಷಲ್ ಕಲೆಕ್ಷನ್ ಜೊತೆ ಅಕ್ಷಯ ತೃತೀಯ ಸ್ಪೆಷಲ್ ಬಂಪರ್ ಆಫರ್ಸ್ ಕೂಡ ಬಂದಿದೆ. ಗೋಲ್ಡ್ ಆರ್ನಮೆಂಟ್ಸ್ ಮೇಲೆ ಮೇಕಿಂಗ್ ಚಾರ್ಜಸ್ ಅಬ್ಸಲ್ಯೂಟ್ಲಿ 0 ಅಂಡ್ ವೇಸ್ಟೇಜ್ ಮೇಲೆ ಅಪ್ ಟು 47% ಆಫರ್ ನು ಕೊಡ್ತಾ ಇದ್ದಾರೆ. ಅಂಡ್ ಸಿಲ್ವರ್ ಆರ್ನಮೆಂಟ್ಸ್ ನ ವೇಸ್ಟೇಜ್ ಮೇಲೆ ಅಪ್ ಟು 61% ಆಫರ್ ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರತಿ 5 ಗ್ರಾಮ್ ಹಾಗೂ 10 ಗ್ರಾಮ್ ಗೋಲ್ಡ್ ಪರ್ಚೇಸ್ ಮೇಲೆ ಗೋಲ್ಡ್ ಕಾಯಿನ್ಸ್ ಫ್ರೀ. ಇಲ್ಲಿ ನಿಮಗೆ ಸಿಗೋದು BIS ಹಾಲ್ ಮಾರ್ಕ್ ಗೋಲ್ಡ್, ಫುಲ್ ಟ್ರಾನ್ಸ್ಪರೆನ್ಸಿ ಪ್ರೈಸಿಂಗ್ ಮತ್ತು ಬೆಸ್ಟ್ ಪ್ರೈಸ್ ಗ್ಯಾರಂಟಿ. ಅಂಡ್ ಈಗ ಸ್ಟೋನ್ಸ್ ಇರೋ ಜ್ಯುವೆಲರಿಗೆ ₹1000 ಎಕ್ಸ್ಟ್ರಾ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ KTB ಅಲ್ಲಿ ಸ್ಟೋನ್ಸ್ ಅಟ್ ಆಕ್ಚುಯಲ್ ಕಾಸ್ಟ್, ನೋ ಹಿಡನ್ ಚಾರ್ಜಸ್, ನೋ ಎಕ್ಸ್ಟ್ರಾ ಮಾರ್ಜಿನ್. ಬ್ರೈಡಲ್ ಕಲೆಕ್ಷನ್ ಇಂದ ಲೇಟೆಸ್ಟ್ ಟ್ರೆಂಡಿ ಡಿಸೈನ್ಸ್ ವರೆಗೂ ಎಲ್ಲಾನು ಸಿಗುತ್ತೆ. ಅಂಡ್ ನಿಮ್ಮ ಹಳೆ ಗೋಲ್ಡ್ ಗೆ ಬೆಸ್ಟ್ ಎಕ್ಸ್ಚೇಂಜ್ ವ್ಯಾಲ್ಯೂ ಸಿಗುತ್ತೆ. ಜೊತೆಗೆ ಫ್ರೀ ಕ್ಲೀನಿಂಗ್ ಮತ್ತು ಲೈಫ್ ಟೈಮ್ ಮೇಂಟೆನೆನ್ಸ್ ಕೂಡ ಇದೆ. ಜ್ಯುವೆಲರಿ ಕಸ್ಟಮೈಸೇಷನ್ ಬೇಕಂದ್ರೆ ಜಸ್ಟ್ 7 ಡೇಸ್ ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಮತ್ತೆ ಇನ್ಯಾಕೆ ಲೇಟು? ಈ ಅಕ್ಷಯ ತೃತೀಯಗೆ ಸ್ಮಾರ್ಟ್ ಚಾಯ್ಸ್ ಮಾಡಿ KTB ಜ್ಯುವೆಲ್ ಪ್ಯಾಲೇಸ್. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Mobile 8861382770. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753899626. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದಲ್ಲಿ ಹೆಚ್ಚುತ್ತಿರುವ ತಾಪಮಾನ ಹಿನ್ನೆಲೆಯಲ್ಲಿ ಮನೆ ಮನೆ ಜನಗಣತಿ ಮಾಡುವ ಸಿಬ್ಬಂದಿಗಳಿಗೆ ರಾಯಚೂರು ವಾಣಿಜ್ಯೋದ್ಯಮ ಸಂಘ ಹಾಗೂ ಎಎಂಐಗಳ ಸಹಯೋಗದಲ್ಲಿ 15,000 ORS ಪ್ಯಾಕೆಟ್ ದೇಣಿಗೆಯಾಗಿ ನೀಡಿರುವುದು ಸಂಘಗಳ ಜನಪರ ಕಾಳಜಿ ತೋರಿಸುತ್ತದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಹೇಳಿದರು. ಅವರು ಇಂದು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ರಾಯಚೂರು ವಾಣಿಜ್ಯೋದ್ಯಮ ಸಂಘ ಹಾಗೂ ಐಎಂಎ ಪದಾಧಿಕಾರಿಗಳು ORS ಪ್ಯಾಕೆಟ್ಗಳನ್ನು ಆಯುಕ್ತರಿಗೆ ಹಸ್ತಾಂತರಿಸಿದರು. ನಗರದಲ್ಲಿ ಮನೆ ಮನೆಗೆ ಜನಗಣತಿ ಪ್ರಾರಂಭವಾಗಿದ್ದು ಮನೆಗೆ ಬರುವ ಗಣತಿದಾರರಿಗೆ ಸಮರ್ಪಕ ಮಾಹಿತಿ ನೀಡಿ ಸಾರ್ವಜನಿಕರು ಸಹಕರಿಸಬೇಕೆಂದರು. ಗಣತಿದಾರರಿಗೆ ಅನುಕೂಲವಾಗುವಂತೆ ಬಿಸಿಲಿನ ತಾಪದಿಂದ ರಕ್ಷಿಸಲು ORS ಪ್ಯಾಕೆಟ್ ನೀಡಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಐಎಂಎ ಅಧ್ಯಕ್ಷ ಡಾಕ್ಟರ್ ಶೈಲೇಶ್ ಅಮರ್ಖೇಡ್, ದಿನೇಶ್ ದಫ್ತಾರಿ, ಬಿ ಮೋಹನ್, ಕೆವಿ ಮನೋಹರ್, ಎಸ್ ಕಮಲ್ ಕುಮಾರ್ ಜೈನ್, ಜಗದೀಶ್ ಗುಪ್ತಾ, ಈರಣ್ಣ ಚಿತ್ರಗಾರ್ ಇವರು ನೀಡಿದ ದೇಣಿಗೆಯಿಂದ ORS ಪ್ಯಾಕೆಟ್ ನೀಡಲಾಗಿದೆ ಎಂದು ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಎಸ್ ಕಮಲ್ ಕುಮಾರ್ ಜೈನ್ ಹೇಳಿದರು. ದಾನಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಸಂತಕುಮಾರ್ ಪತಂಗ್, ವೆಂಕಟರಾಜ್ ಗುಪ್ತಾ, ಪಾಲಿಕೆ ಅಧಿಕಾರಿ ಕೃಷ್ಣ ಶಾವಂತಿಗೇರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಗಿ, ಪಾಲಿಕೆ ಸಮುದಾಯ ಅಧಿಕಾರಿ ಕೃಷ್ಣ ಕಟ್ಟಿಮನಿ, ಆರೋಗ್ಯ ನಿರೀಕ್ಷಕ ಬಾಬಾ ಖಾನ್ ಸೇರಿದಂತೆ ಅನೇಕರು ಇದ್ದರು. ತಮ್ಮೆಲ್ಲರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಒಂದು ರಾಷ್ಟ್ರೀಯ ಚಟುವಟಿಕೆ ಆಗಿರ್ತಕ್ಕಂಥ ಅಥವಾ ನ್ಯಾಷನಲ್ ಪ್ರಯಾರಿಟಿ ಆಗಿರ್ತಕ್ಕಂಥ ಜನಗಣತಿ ಈಗಾಗಲೇ ಶುರುವಾಗಿದೆ. ಮತ್ತು ಈ ಮೊದಲಿನ ಹಂತದಲ್ಲಿ ಈಗಾಗಲೇ ಒಂದು ಮನೆಗಣತಿ ಅಥವಾ ಹೌಸ್ ಲಿಸ್ಟಿಂಗ್ ಆಪರೇಷನ್ ಈಗ ನಡೆದಿದೆ. ಮತ್ತು ನಮ್ಮ ಇಡೀ ಜಿಲ್ಲೆಯಾದ್ಯಂತ ಮತ್ತು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೂಡ ಸುಮಾರು ನಮ್ಮ ಎನ್ಯುಮರೇಟರ್ಸು ಅಥವಾ ಗಣತಿದಾರರು ಮತ್ತು ಅವರ ಮೇಲ್ವಿಚಾರಕರು ಎಲ್ಲ ಪ್ರತಿದಿನ ಬೆಳಗ್ಗೆದಿಂದ ಸಾಯಂಕಾಲವರೆಗೆ ಫೀಲ್ಡ್ಗೆ ಹೋಗಿ ಪ್ರತಿಯೊಂದು ಮನೆಗಳಿಗೆ ಹೊಣೆಗಳಿಗೆ ಭೇಟಿ ನೀಡಿ ಈಗಾಗಲೇ ಕೌಂಟಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ತಮ್ಮೆಲ್ಲರಿಗೆ ಇದನ್ನು ಗೊತ್ತಿದೆ ದಟ್ ಇದು ಒಂದು ನಮ್ಮ ರಾಯಚೂರು ಅಂದರೆ ಒಂದು ಬಿಸಿಲು ನಾಡು. ಹಾಗಾಗಿ ಈ ಸರ್ತಿ ಬೇಸಿಗೆ ಜಾಸ್ತಿ ಇದೆ, ತಾಪಮಾನ ಜಾಸ್ತಿ ಇದೆ. ಹಾಗಾಗಿ ಯಾರಿಗೆ ಕೂಡ ಸನ್ಸ್ಟ್ರೋಕು, ಹಿಟ್ ಸ್ಟ್ರೋಕು ಆ ಥರ ಎಲ್ಲ ಪ್ರಾಬ್ಲಮ್ ಬರಬಾರ್ದು ಅಂತ ವಿಚಾರದಿಂದ ಕೆಲವು ದಿನಗಳ ಹಿಂದೆ ನಾವು ನಮ್ಮ ರಾಯಚೂರು ಚೇಂಬರ್ ಆಫ್ ಕಾಮರ್ಸು ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಚಾಪ್ಟರ್ ಆಫ್ ರಾಯಚೂರಿಗೆ ನಾವು ರೀಚ್ ಔಟ್ ಮಾಡಿದ್ದು.
ಅವರು ಅದಕ್ಕೆ ಭಾಳ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ಇವತ್ತು ಒಂದು 15,000 ORS ಪ್ಯಾಕೆಟು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ಮ ಗಣತಿದಾರರಿಗೆ ಮತ್ತು ಅವರ ಮೇಲ್ವಿಚಾರಕರೆಲ್ಲ ಬಳಸಲಿಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಸೊ ಇದು ಒಂದು ಭಾಳ ಒಂದು ಅವರದ್ದು ಕಾಳಜಿ ತೋರಿಸ್ತಿದೆ ಮತ್ತು ಇಟ್ಸ್ ಎ ವೆರಿ ಗುಡ್ ನೋಬಲ್ ಸ್ಟೆಪ್. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಸೆನ್ಸಸ್ ಅಂದರೆ ಜನಗಣತಿ ಅಂದರೆ ಇದು ಒಂದು ನ್ಯಾಷನಲ್ ಪ್ರಯಾರಿಟಿ. ಯಾಕೆಂದರೆ ಯಾವುದೇ ರೀತಿಯ ಕಲ್ಯಾಣ ಯೋಜನೆ ಮತ್ತು ಡಿಲಿಮಿಟೇಷನ್ ಕೂಡ ಯಾವುದೋ ಒಂದು ಸೆನ್ಸಿಟಿವ್ ಸೂಕ್ಷ್ಮ ಚಟುವಟಿಕೆ ಸರ್ಕಾರದಲ್ಲಿ ಆಗಬೇಕಿದ್ರೆ ನಮಗೆ ಜನಸಂಖ್ಯೆ ಮಾಹಿತಿ ಇರುವಂಥದ್ದು ಭಾಳ ಪ್ರಮುಖವಾದ ವಿಚಾರ. ಹಾಗಾಗಿ ಈ ಥರ ಒಂದು ನ್ಯಾಷನಲ್ ಪ್ರಯಾರಿಟಿ ಇರ್ತಕ್ಕಂಥ ಚಟುವಟಿಕೆಗೆ ನಮ್ಮ IMA ಮತ್ತು ಚೇಂಬರ್ ಆಫ್ ಕಾಮರ್ಸು ಮತ್ತು ಇಡೀ ರಾಯಚೂರದು ಒಂದು ಸಿವಿಲ್ ಸೊಸೈಟಿ ಎಷ್ಟು ಚೆನ್ನಾಗಿ ಬೆಂಬಲಿಸ್ತಾ ಇದ್ದಾರೆ ಅಂತ ನೋಡಿದರೆ ನಮಗೆ ಅದರ ಬಗ್ಗೆ ಒಂದು ಭಾಳ ಹೆಮ್ಮೆ ಮತ್ತು ಸಂತೋಷ ಇದೆ. ಸೊ ತಮ್ಮ ಮೂಲಕ ಎಲ್ಲರ ಮೂಲಕ ನಾನು ನಮ್ಮ ಎಲ್ಲ ಗಣತಿದಾರರಿಗೆ, ಅವರ ಮೇಲ್ವಿಚಾರಕರಿಗೆ, ನೋಡಲ್ ಅಧಿಕಾರಿಗಳಿಗೆ, ಚಾರ್ಜ್ ಅಧಿಕಾರಿಗಳಿಗೆ ಶುಭ ಕೋರುತ್ತಾ ತಾವು ಚೆನ್ನಾಗಿ ತಮ್ಮ ಕೆಲಸ ಮಾಡಬೇಕು ಅಂತ ಹೇಳುತ್ತಾ, ಮತ್ತು ಚೇಂಬರ್ ಆಫ್ ಕಾಮರ್ಸು, IMA ಮತ್ತು ಎಲ್ಲ ಸಿವಿಲ್ ಸೊಸೈಟಿಗಳಿಗೆ ನಾನು ಮತ್ತೊಂದು ಸರ್ತಿ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜಲ್ದಿ ಸಪೋರ್ಟ್. ಒಂದೇ ಇದು ನೀವು ಮೋಟಿವೇಟ್ ಮಾಡಿ ಇದು ಯೂಟಿಲೈಸ್ ಪ್ರಾಪರ್ ಆಗಲಿ. ಹೆಂಗನೆ ಪಡ್ತೀವಿ ಹೌ ಮೆನಿ ವಾಂಟ್ ಟು ಗಿವ್ ದಟ್ ಗಿವ್ ಇಟ್. ಸಿಂಪಲ್ ರೂಲ್ ಇಲ್ರಿ, ಸ್ಟಾರ್ಟ್ ಆದ್ಮೇಲೆ 2 ತಾಸಾದ್ಮೇಲೆ ಎಲ್ಲಿಂದ ನೀರು ತೊಗೊಂಡು ಮಾಡ್ಬೋದು. ನಾವು ಅದನ್ನು ವಿಚಾರ ಮಾಡಿ ವಾಟ್ಸಪ್ ನಾವು ಎಲ್ಲರೂ ಆ ರೆಡಿಮೇಡ್ ಬಾಟಲ್ನ ಬರ್ತಾವೆ ಅದು ಮತ್ತೆ ತೆಗೆದು ಮತ್ತೆ ಹಾಕ್ಬೇಕು, ಇಲ್ಲಿ ಬಿಸಿ ಹಾಕಬೇಕು, ಅದು ಬೇಕು. ಇದು ಬೆಸ್ಟ್ ಫ್ರೆಶ್ ವಾಟರಲ್ಲಿ ನೀವು ಮಿಕ್ಸ್ ಮಾಡಿ ತಂದ್ಬಿಟ್ಟು ಕುಡಿದ್ಬಿಟ್ರೆ ಟೈಮ್ಲಿ ಇದಾಗ್ತದೆ. ಸಚ್ ಎ ವಂಡರ್ಫುಲ್ ಅಂಡ್ ಕೇರ್ ಇಸ್ ಟೇಕನ್. ಸೊ ಫಸ್ಟ್ ಐ ರಿಕ್ವೆಸ್ಟ್ ಅವರ್ IMA ಪ್ರೆಸಿಡೆಂಟ್ ಪ್ಲೀಸ್ ಕಮ್ ಫಾರ್ವರ್ಡ್. ಅವರು DC-ಗಾಗಲಿ ಮಿನಿಸ್ಟ್ರಿಗಾಗಲಿ ಕೇಳಿ ತರಿಸೋಂತ ಇರ್ತದೆ. ಆದರೂ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವ್ರನ್ನ ಅವರು ಫ್ರೆಂಡ್ಲಿ ಆಗಿ ನಮ್ಮ ರಾಯಚೂರು ಸಿಟಿಸನ್ಸ್ ಎಲ್ಲರೂ ಚೆನ್ನಾಗಿರ್ಬೇಕು. ಗ್ರೇಟ್ ಥಿಂಗ್ ಸರ್, ಇವರೇ ಗುಡ್ ಜಾಬ್, ಯು ಡೂಯಿಂಗ್ ಎ ಗುಡ್ ಜಾಬ್ ಸರ್. ಯಂಗ್ ಏಜ್ ಇದೆ ನಿಮ್ಗೆ, ಭಾಳ ಬೆಳಿಬೇಕಾಗಿದೆ ಇನ್ನು. ಸೊ ವಿ ವಿಶ್ ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 33 ಪೋದ್ಗಲ್ ಹಾಗೂ SC ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕಳೆದ 15 ದಿನಗಳಿಂದ ಸಮರ್ಪಕ ಕುಡಿಯುವ ನೀರು ಪೂರೈಕೆಯಾಗದೆ ಜನರು ಪರದಾಡುವಂತಾಗಿದೆ. ಬಿಸಿಲಿನ ಪ್ರಖರತೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಕುಡಿಯಲು ನೀರಿಲ್ಲದಂತಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ನರಸರೆಡ್ಡಿ ಹಾಗೂ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮವಾಗಿಲ್ಲ ಎಂದು ಮಹಿಳೆಯರು ದೂರಿದ್ದಾರೆ. ಈ ಕುರಿತು ಮಾಜಿ ಸದಸ್ಯ ಶಂಶಾಲಂ ಇವರು ಶೀಘ್ರವೇ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಪಾಲಿಕೆ ಅಧಿಕಾರಿಗಳು ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ. ಪೋದ್ಗಲ್ ಬಸ್ ನಿಲ್ದಾಣದ ಬಳಿಯಿಂದ SC ಕಾಲೋನಿಗೆ 6 ಇಂಚು ಪೈಪ್ ಅಳವಡಿಸಿ ನೀರು ಪೂರೈಕೆಗೆ ತುರ್ತು ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ. 2 ದಿನದಲ್ಲಿ ಕುಡಿಯುವ ನೀರು ಸರಿಪಡಿಸದೇ ಇದ್ದರೆ ಹೆದ್ದಾರಿ ತಡೆದು ಪ್ರತಿಭಟಿಸುವುದಾಗಿ ಶಂಶಾಲಂ ಫಿರಂಗಿ ಎಚ್ಚರಿಸಿದ್ದಾರೆ. ಫುಲ್ಲಾಗಿ ಇಲ್ಲಿ 2-3 ಮಠಗಳಿದ್ದಾವೆ. ಇಲ್ಲಿ ಕಾಣಿಸ್ತಾ ಇದೆ ಈ ಭಾಗದ ರೈಟ್ನಲ್ಲಿ ಮಠದ ಪೇರಿಗೆ ಮಾಂತೇಶ್ವರ ಮಠ. ಮೇನ್ ರೋಡಲ್ಲಿ ಪಕ್ಕದಲ್ಲಿರುವಂಥ ಈ UVD ಲೀಕ್ ಆಗಿ ಇಲ್ಲಿ ಓಡಾಡುವಂಥ ಸುತ್ತಮುತ್ತಲಿನ ಸಾರ್ವಜನಿಕ ಭಾಳ ತೊಂದರೆ ಆಗಿದೆ. ಇಲ್ಲಿ ಮಠ ಮಾಂತೇಶ್ ಮಠ ಇದೆ, ಸಿದ್ಧಾರೂಢ ಮಠ ಇದೆ, ಇನ್ನೊಂದು ಅಲ್ಲಿಪೀರ್ ಮಠ. ಎಲ್ಲ ಮಠಗಳು ಇದ್ದರೂ ಕೂಡ ಇಲ್ಲಿ ಮುಖ್ಯ ರಸ್ತೆಯಲ್ಲಿ ಯಾರು ಕೇಳೋರಿಲ್ಲ, ನೋಡೋರಿಲ್ಲ. ಸಾರ್ವಜನಿಕರಿಗೆ ರೋಗಗಳು ಹರಡ್ತಾ ಇದ್ದಾವೆ. ಮೂಗು ಮುಚ್ಕೊಂಡು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಈ ರಸ್ತೆಯಲ್ಲಿ. ಯಾಕಂದರೆ ಇಲ್ಲಿ ಅಮಾಸ ಹುಣ್ಣಿಮೆಗೆ ಪೂಜಾ ಕಾರ್ಯಕ್ರಮ ನಡೀತಾವೆ. ಇಲ್ಲಿ ಭಕ್ತಾದಿಗಳು ಬಂದರೂ ಕೂಡ ಅವರಿಗೆ ಇಲ್ಲಿ ಇರೋಕ್ಕಾಗೋದಿಲ್ಲ ಅಂತ. ಯಾಕಂದರೆ ಅಂಥ ಪರಿ ಒಂದು ಸ್ಮೆಲ್ ಇದೆ ಇಲ್ಲಿ. ದಯವಿಟ್ಟು ಇದರ ಬಗ್ಗೆ ನಮ್ಮ ಮಹಾನಗರ ಪಾಲಿಕೆಯ ಕಮಿಷನರ್ ಸಾಹೇಬರು, ಜಮೀನ್ ಸಾಹೇಬರು ಇದರ ಗಮನ ಹರಿಸಿ UGD ಅವರಿಗೆ ಫೋನ್ ಮಾಡಿ ನಾಳೆ ಇಮಿಡಿಯೇಟಾಗಿ ಬಂದು ಕ್ಲೀನ್ ಮಾಡಿ ಆ ಟ್ಯಾಂಕ್ ಬೇರ್ಕೊಂಡು 4-5 ಟ್ರಿಪ್ ಆದರೂ ಕೂಡ ಪರವಾಗಿಲ್ಲ, ತೆಗೆದುಕೊಂಡು ಹೋಗಿ ಬೇರೆ ಕಡೆ ಹಾಕಿದ್ರೆ ಶಿಫ್ಟ್ ಮಾಡಿದರೆ ಅನುಕೂಲ ಆಗುತ್ತೆ. ಭಕ್ತಾದಿಗಳಿಗೆ ಸಾರ್ವಜನಿಕರು ಭಾಳ ತೊಂದರೆ ಆಗಿದೆ. ಇಲ್ಲಿರುವಂಥ ಭಕ್ತಾದಿಗಳಿಗೆ ತೊಂದರೆ ಆಗಿದೆ, ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗಿದೆ. ಇಲ್ಲಿ ಈ ಪರಿಸ್ಥಿತಿ ನೋಡಿದರೆ ರೋಗ ರುಜಿನಗಳು ಬರೋದು ಖಚಿತ. ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ನನ್ನ ಮನವಿ. ನಮಸ್ಕಾರ. ವಾರ್ಡ್ ನಂಬರ್ 45ರ ಬಸವೇಶ್ವರ ಕಾಲೋನಿಯಲ್ಲಿ ಇಂದು ಬಸವೇಶ್ವರ ಜಯಂತಿಯ ಅಂಗವಾಗಿ ಬಸವ ಕೇಂದ್ರದಲ್ಲಿ ಸಮುದಾಯದ ಜನರು ಬಸವ ಧ್ವಜಾರೋಹಣ ಪಠಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಬಾಂಧವರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಬಸವ ವಚನಗಳು
ಬದುಕೆ ಸಂತಸ ದೇಹವೇ ದೇಗುಲವೆಲ್ಲ ಮೋಸ ದೇಹವೇ ದೇಗುಲವೆಂದಾಗ ಇನ್ನಿಲ್ಲ ಮೋಸ ತತ್ವವನ್ನು ಹೊತ್ತವರಿಗೆ ನಾಳೆಂದು ದಾಸ ತತ್ವವನ್ನು ಹೊತ್ತವರಿಗೆ ನಾಳೆಂದು ದಾಸ ಆಗಬೇಕು ನಾವು ನಮಗೆ ಪ್ರಕಾಶ ಆಗಬೇಕು ನಾವು ನಮಗೆ ಪ್ರಕಾಶ ನಮಗೆ ಪ್ರಕಾಶ ನಮಗೆ ಪ್ರಕಾಶ ಬನ್ನಿರೆಲ್ಲ ಹಾರಿಸೋಣ ಬಸವಾದಿ ಶರಣರ ಸಂದೇಶ ಸಾರೋಣ ಅಹಬಳಿದು ಸಂಸ್ಕಾರ ಪಡೆಯೋಣ ಸಂಸ್ಕಾರ ಪಡೆಯೋಣ 893ನೇ ಬಸವೇಶ್ವರ ಅವರ ಜಯಂತಿಯ ಹಾರ್ದಿಕ ಶುಭಾಶಯ ಹೇಳುತ್ತಾ ಬಸವ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ಈ ಶಟಸ್ಥಳ ಧ್ವಜ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಪದಾಧಿಕಾರಿಗಳು, ಸಮಾಜದ ಎಲ್ಲ ಹಿರಿಯರು ಮತ್ತು ಅಕ್ಕನ ಬಳಗದ ಸದಸ್ಯರು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಬಸವ ಜಯಂತಿ ಅಂಗವಾಗಿ ಸಚಿವ ಎನ್ಎಸ್ ಬೋಸರಾಜ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿ ಗಣ್ಯರಿಂದ ಮಾಲಾರ್ಪಣೆ. ಬಸವ ಜಯಂತಿ ಸಮಾಜ ನಿರ್ಮಾಣ ಕನಸು ಸಾಕಾರಕ್ಕೆ ಬಸವಣ್ಣನವರೇ ಪ್ರೇರಣೆ, ಡಾಕ್ಟರ್ ಶಿವರಾಜ್ ಪಾಟೀಲ್. ಜನಗಣತಿದಾರರಿಗೆ 15,000 ORS ಪ್ಯಾಕೆಟ್ ಪೂರೈಕೆ, ವಾಣಿಜ್ಯೋದ್ಯಮ ಸಂಘ ಐಎಂಇ ಕಾರ್ಯ ಮಾದರಿಯಾಗಿದೆ, ಜುಬೇನ್ ಮೊಹಪಾತ್ರ. ವಾರ್ಡ್ ನಂಬರ್ 33ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ 2 ದಿನದಲ್ಲಿ ಪರಿಹರಿಸದಿದ್ದರೆ ಹೋರಾಟ, ಶಂಶಾಲಂ. ಮತ್ತು ಬಸವೇಶ್ವರ ಜಯಂತಿ ಅಂಗವಾಗಿ ವಾರ್ಡ್ ನಂಬರ್ 45 ಬಸವೇಶ್ವರ ಕಾಲೋನಿಯಲ್ಲಿ ಬಸವ ಧ್ವಜಾರೋಹಣ. ಅರೆ ಟೆನ್ಷನ್ ತಗೋಬೇಡಿ ಸರ್, ನಮ್ KTB ಜ್ಯುವೆಲ್ ಪ್ಯಾಲೇಸ್ ಅಕ್ಷಯ ತೃತೀಯ ಮಸ್ತ್ ಸ್ಪೆಷಲ್ ಆಫರ್ಸ್ ಇದೆ. ಆಫರ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರಾಯಲ್ ಮಂದಿ ರಾಯಚೂರು ಮಂದಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KTB ಜ್ಯುವೆಲರ್ಸ್. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.